ಕೈಜೋಡಿಸಿದ್ದಾರೆ. ಹೂಳು ತುಂಬಿ ಪಾಳು ಬಿದ್ದಿದ್ದ ಕಲ್ಯಾಣಿಯನ್ನು ಪುನರುಜ್ಜೀವನಗೊಳಿಸಿ ಮತ್ತೆ ಶುದ್ಧ ನೀರಿನ ತಾಣವಾಗಿಸಲು ಪ್ರಯತ್ನ ನಡೆಯುತ್ತಿದೆ. ಮರಿಯಮ್ಮನಹಳ್ಳಿಯ ಮಲ್ಲಿಕಾರ್ಜುನ ಗುರುಪಾದ ದೇವರ ಮಠ ನೀರಿಗಾಗಿ ಹೊಸ ಹೊಂಡಗಳನ್ನು ತೋಡುವ ಬದಲು ಪಾಳು ಬಿದ್ದಿರುವ ಪುರಾತನ ಕಲ್ಯಾಣಿಗಳು ಮತ್ತು ಬಾವಿಗಳನ್ನು ಪುನರುಜ್ಜೀವನಗೊಳಿಸಬೇಕಿದೆ ಎಂದರು. ಇದನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇವು ಉಳಿದ್ರೆ ನಾವೆಲ್ಲ ಉಳಿತೀವಿ ಅಂತನ್ನುವಂತಹದ್ದು ಅವರಿಗೆ ಕಂಡು ಬರಬೇಕು. ಮತ್ತು ಸ್ವಾಮೀಜಿಯವರೇ ಇದನ್ನು ನಿಂತು ಮಾಡ್ತಾ ಇರುವಾಗ ಉಳಿದವರಿಗೆ ಅನ್ಸುತ್ತೆ, ನಾಗರಿಕರಾಗಿರ್ತಕ್ಕಂಥವ್ರಿಗೆ ಮತ್ತು ಭಕ್ತ ಸಮುದಾಯಕ್ಕೂ ಅನ್ಸುತ್ತೆ ಇದು ನಮ್ಮ ಪವಿತ್ರವಾಗಿರ್ತಕ್ಕಂಥ ಇದು ನಮ್ಮ ಕಾರ್ಯ ಇದು ಮತ್ತು ಕರ್ತವ್ಯ. ಪರಿಸರದ ಬಗ್ಗೆ ಮಠಾಧೀಶರ ಪರಿಷತ್ನ ಸದಸ್ಯ ಸಿದ್ದಲಿಂಗ ಶಿವಾಚಾರ್ಯ ಸಾಂಪ್ರದಾಯಿಕ ಜಲಮೂಲಗಳಾದ ಕಲ್ಯಾಣಿಗಳನ್ನು ಪುನರುಜ್ಜೀವನಗೊಳಿಸಿ ಜನಜಾಗೃತಿ ಮೂಡಿಸುವುದು ಅತ್ಯಗತ್ಯ ಎಂದರು. ಸಿಗಬಹುದು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಮ್ಮ ಎಲ್ಲಾ ಮಠಾಧೀಶರು ಸೇರ್ಕೊಂಡು ಇವತ್ತಿಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದಿನೇ ದಿನೇ ಅಂತರ್ಜಲ ಯುವ ಬ್ರಿಗೇಡ್ ತಂಡದ ಅರವಿಂದ್ ಅಂತರ್ಜಲ ಕುಸಿಯುತ್ತಿರುವ ಪ್ರಸಕ್ತ ಸಂದರ್ಭದಲ್ಲಿ ಪ್ರಾಚೀನ ಜಲಮೂಲಗಳ ರಕ್ಷಣೆ ಮಹತ್ವದ್ದಾಗಿದ್ದು ತಮ್ಮ ತಂಡ ಈಗಾಗಲೇ 40 ಕಲ್ಯಾಣಿಗಳನ್ನು ಪುನರುಜ್ಜೀವನಗೊಳಿಸಿದೆ ಎಂದರು. ಪುನರುಜ್ಜೀವನ ಆಗಬೇಕು, ಇದು ಸರ್ಕಾರದ ಹೊಣೆನೂ ಸಮೇತ ಆಗಿದೆ. ನಾವೆಲ್ಲ ಇವತ್ತು ಏನು ಯುವ ಬ್ರಿಗೇಡ್ ಸಂಕಲ್ಪ ಮಾಡ್ತು ಕರ್ನಾಟಕದಾದ್ಯಂತ 40 ಪುನರುಜ್ಜೀವನವನ್ನ ಕಲ್ಯಾಣಿಯನ್ನು ಮಾಡಿದ್ದೀವಿ. ಹಾಗಾಗಿ ಬಳ್ಳಾರಿಯಲ್ಲೂ ಸಮೇತ ಯುವ ಬ್ರಿಗೇಡ್ ತಂಡ 4 ಕಲ್ಯಾಣಿಯನ್ನು ಪುನರುಜ್ಜೀವನ ಮಾಡಿಸುವ ಅತ್ಯಂತ ಹೆಜ್ಜೆಯನ್ನಿಟ್ಟಿದೆ.